ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಊರಹಬ್ಬ. ಹೊರಗಡೆ ಇರೋ ದೇವಸ್ಥಾನ ಹತ್ರ ಹೋಗಿ ಮಡೆ ಹುಯ್ಬೇಕು. ಮಧ್ಯಾಹ್ನದೊತ್ತು ಒಂದು 10 ಗಂಟೆ ಆಗಿತ್ತು. ಅಲ್ಲೇ ಹೋಗಿ ಮಡೆ ಹುಯ್ದು ಅಲ್ಲೇ ಹಿಟ್ಟಿ ಬರಬೇಕು. ಬಟ್ ಎಷ್ಟು ಚಂದ ಅಲ್ಲ, ಎಲ್ಲ ಒಲೆ ಕಲ್ಲು ಹಾಕ್ಕೊಂಡು ಅಲ್ಲೇ ಮಡೆ ಊದಿ. ಇದು 3 ದೇವ್ರ ಹಬ್ಬ ಅಂತ ಮಾಡ್ತೀವಿ. ಅಲ್ಲೇ ಮಳೆ ಟೈಮಲ್ಲಂತೂ ನಾವು ಮಡೆ ಊದಿ ಬಂದಮೇಲಂಚು ಮಳೆ ಜಾಸ್ತಿನೇ ಆಯಿತು. ಬಟ್ ಹೆಂಗೋದ್ರೂ ಗೊತ್ತಿಲ್ಲ, ನಾವು ಬೆಳಗ್ಗೆನೇ ಹೋಗಿದ್ದು. ನಾನು ನಮ್ಮ ಅತ್ತಿಗೆದಿರು ಎಲ್ಲ ಹೋಗಿ ಮಡೆ ಊದು ಒಂಥರ ಎಲ್ಲ ಸೇರ್ಕೊಂಡು ಮಾಡಬೇಕಾದ್ರೆ ಒಂಥರ ಏನೋ ಖುಷಿ. ಹಬ್ಬ ಮಾಡೋದು ಅಂತಂದರೆ ಒಲೆ ಉಟ್ಕೊಂಡು ಮಡೆ ಊದಿ ಎಲ್ಲ ನೀಟಾಗಿ ಇದು ಮಾಡಿ ಅಲ್ಲೇ ಇಟ್ಬಿಟ್ಟು ಬರ್ತೀವಿ. ಒಬ್ಬೊಬ್ಬರು 2 ಮಡೆ ಹುಯ್ಬೇಕು. ಹಿಂಗೆ ಇಟ್ಟು ಎಲ್ಲ ಪೂಜೆ ಮಾಡಿ ಇಲ್ಲೇ ಒಂದೇ ತಕ್ಕಿಟ್ಟು ಪೂಜೆ ಮಾಡಿ ತಗೊಂಡೋಗಿ ಇಲ್ಲಿ ರೂಮ್ಗಳಿರ್ತವೆ, ರೂಮಲ್ಲಿ ಇಟ್ಬಿಟ್ಟು ಮನೆಗೆ ಹೋಗ್ಬೇಕು. ಇದು 3 ದೇವ್ರ ಹಬ್ಬ. 3 ದೇವ್ರುಗಳಿರೋದ್ರಿಂದ 3 ದೇವ್ರ ಹಬ್ಬ ಅಂತ ಮಾಡ್ತೀವಿ. ದೊಡ್ಡಮ್ಮ, ಚಿಕ್ಕಮ್ಮ, ಮಾಯಮ್ಮ ಅಂತ 3 ದೇವ್ರುಗಳು ಒಂದೇ ಜಾಗದಲ್ಲಿ ಇಲ್ಲಿದ್ದಾವೆ ಹೊರಗಡೆ. ಸೊ ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಮಳೆ ಜಾಸ್ತಿ ಆಯಿತು. ನಾವು ಅಷ್ಟೊತ್ತಿಗೆ ಮಡೆ ಊದಿ ಬಂದಿದ್ವಿ. ಇನ್ನು ಆರತಿ ತಗೊಂಡು ದೇವರಿಂದ ಹೋಗಬೇಕು. ಬಟ್ ದೇವ್ರದ ತೆಗಿಯೋಕ್ಕೆ ಆಗಲಿಲ್ಲ. ಇನ್ನು ಅಲ್ಲಿಗೆ ಹೋಗಿ ಹಿಂಗೆ ಸೀರೆ ಎಲ್ಲ ಹಾಕಿ ಅಲ್ಲೆಲ್ಲ ಇಟ್ಟು ಪೂಜೆ ಮಾಡಿ ಸ್ವಲ್ಪ ಮಡೆ ಊದಿಟ್ಟು ಬಂದಿರ್ತೀವಲ್ಲ, ಅದನ್ನೆಲ್ಲ ಎತ್ಕೋತಾರೆ ಅವರೇನೆ. ಇದು ನಮ್ಮನೆ ಕ್ಯಾಟು. ನಮ್ಮಮ್ಮ ಆಡಿಸ್ತಾ ಇತ್ತು ಅದನ್ನು. ನಾನ್ ವೆಜ್ಜು ಮಟನ್ ಮಾಡ್ತಾರೆ, ಬಟ್ ನಾವು ಚಿಕನ್ ಮಾಡಿದ್ವಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.